ಪ್ರೇಮ ತುಂಬಿ ಮಾತಾಡಿದ್ರೆ ಇಲ್ಲಿ ಅಹಂಕಾರಕ್ಕೆ ಜಾಗ ಇಲ್ವಲ್ಲ. ಒಂದೊಂದು ಅಕ್ಷರದಲ್ಲೂ ಕೂಡ ಆ ಅಗ್ನಿ, ಸೂರ್ಯ, ಚಂದ್ರರ ಕಿರಣಗಳು ಇದೆ, ಶಕ್ತಿ ಇದೆ. ಮೂಲಾಧಾರದಲ್ಲಿ 4 ಕಿರಣಗಳು, ಸ್ವಾಧಿಷ್ಠಾನದಲ್ಲಿ 6 ಕಿರಣ, ಮಣಿಪುರದಲ್ಲಿ 10 ಕಿರಣ, ಆಮೇಲೆ 12 ಕಿರಣ, ಅನಾಹತದಲ್ಲಿ 16 ಕಿರಣ, ವಿಶುದ್ಧಿಯಲ್ಲಿ ಹೀಗೆ 52 ಕಿರಣಗಳು ಅಕ್ಷರ ರೂಪದವಾಗಿ ಅದರ ಒಂದು ಮಯೂಖಗಳು 365 ಕಿರಣಗಳಾಗಿ ದೇವಿಯ ಪಾದದಿಂದ ಹೊರಟ ಕಲೆಗಳು ಅನಿಸ್ಕೊಳ್ಳುತ್ತೆ. ಅಕ್ಷರಗಳು ಮನೋಬುದ್ಧಿ ಅಹಂಕಾರಕ್ಕೆ ಸೇರಿದ್ದಾದರೆ 6 ಗುಣ ಇದ್ದೇ ಇರುತ್ತೆ ನಿಮ್ಮ ಮಾತಲ್ಲಿ. ನೀವು ಬರೀ ನಾಲ್ಗೆ ತುದಿನಲ್ಲಿ ಮನೋಬುದ್ಧಿ ಅಹಂಕಾರದಿಂದ ಮಾತಾಡಿದ್ರೆ ಕಾಮಕ್ರೋಧಾದಿಗಳು ಇದ್ದೇ ಇರುತ್ತೆ, ಅದರಲ್ಲಿ ಕೆಲಸ ಮಾಡುತ್ತೆ. ಯಾವಾಗ ಅಕ್ಷರಗಳು ಚಿತ್ತ ಅಂತಃಕರಣದ ಬದಾಗಿದ್ದರೆ ಪರ ಅಕ್ಷರ ವೈಖರಿಯಾಗುವ ನಾಲಿಗೆಯಲ್ಲಿ ಅಮೃತ ವರ್ಷವಾಗುತ್ತೆ. ನಾಲಿಗೆನಲ್ಲಿ ವಿಷ ಬರಬೇಕೋ ಅಮೃತ ಬರಬೇಕೋ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ಅದಕ್ಕೆ ದೇವಿಗೆ ನಾವು ಏನು ಹೇಳ್ತೀವಿ, ಚಕ್ರರಾಜನಿಕೇತನ. ಲಲಿತಾ ಸಹಸ್ರನಾಮ ಮತ್ತು ಸೌಂದರ್ಯಲಹರಿಯನ್ನು ಉಲ್ಲೇಖಿಸಲು ದೇವಿಯ ನಾಲಿಗೆಯನ್ನು ಸ್ಥೂಲವಾಗಿ ವರ್ಣನೆ ಮಾಡಿಲ್ಲದಿದ್ದರೂ ಕೂಡ ನಾವು ಹೇಳ್ತೀವಿ ಪಾದದಿಂದ ತಲೆ ಮಸ್ತಕದವರೆಗೂ ಸೌಂದರ್ಯ ಲಹರಿಯಲ್ಲಿ ಅವಳ ಸೌಂದರ್ಯವನ್ನು ವರ್ಣನೆ ಮಾಡಿದ್ರು ಅಂತ. ನಾಲಿಗೆ ವರ್ಣನೆ ಇಲ್ಲ, ಆದರೆ ಇದೆ, ಸೂಕ್ಷ್ಮವಾಗಿದೆ, ಹುಡುಕಿದ್ರೆ ಸಿಗುತ್ತೆ. ಎಲ್ಲಿದೆ ಅದು? ಅಲ್ಲಿ ಏನು ಹೇಳ್ತಾರೆ, ತುಂಬ ಚೆನ್ನಾಗಿದೆ, ಅದು ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ. ಲಲಿತೆ ರಾಜರಾಜೇಶ್ವರಿ ನುಡಿತಾಳೆ ನಾಲಿಗೆಯಲ್ಲಿ. ನುಡಿದಾಗ ಸರಸ್ವತಿ ವೀಣೆ ನುಡಿಸ್ತಾ ಇರೋದನ್ನು ನಿಲ್ಲಿಸ್ಬಿಡ್ತಾಳೆ ಅಂತ ಎಂಬ ಉಲ್ಲೇಖ ಇದೆ. ಇದು ನಾಲಿಗೆಯ ರಹಸ್ಯ. ಒಳಗೆ ಪರಾದಿಯಿಂದ ಹೊರಟ ನಾದ ಮಧ್ಯಮದಲ್ಲಿ ಅಕ್ಷರವಾಗಿ ವೈಖರಿಯಲ್ಲಿ ಪದವಾಗಿ ಹೊರಬಂದಾಗ ಅಕ್ಷರ ಎಂಬ ಪದದಲ್ಲಿ ತಿಳುಕೊಳ್ಳಿ, ಕ್ಷರ ಎಂದರೆ ನಾಶವಾಗುವಿಕೆ, ಅಕ್ಷರ ಎಂದರೆ ನಾಶವಿಲ್ಲದ್ದು ಎಂಬುದು ಅರ್ಥ. ಅದೇ ಪರಬ್ರಹ್ಮ ಸ್ವರೂಪ. ಅಕ್ಷರದೊಡನೆ ಶಕ್ತಿ ಆಟವಾಡಿದಾಗ ಹೊರಬಂದ ದೇವಿಯ ಶ್ಲೋಕ ಶಂಕರಾಚಾರ್ಯರ ಐಗಿರಿ ನಂದಿನಿ ನಂದಿತ ಮೇದಿನಿ ಅದಿದೆಯಲ್ಲ, ಅದು ತಾಳಬದ್ಧವಾಗಿ ಲಯಬದ್ಧವಾಗಿ ಒಂಥರ ಅದು ಶ್ರುತಿಬದ್ಧವಾಗಿ ಅರ್ಥಬದ್ಧವಾಗಿ ಯಾವ ರೀತಿ ಬಂದಿದೆ ನೋಡಿ, ಅದು ನಾಲಿಗೆಯ ಚಮತ್ಕಾರ. ಅದಿಷ್ಟು ಅರ್ಥಪೂರ್ಣವಾಗಿ ಅಲ್ಲಿ ಕುಲ ಸಂಕುಲ ಕುವಲಯ ಮಂಡಲ ಮೌಲಿ ಮಿಲತ್ವ ಕುಲಾಲಿ ಕುಲೆ, ಅದು ಹೇಳಕ್ಕೆ ಎಷ್ಟು ಮಜಾ ಆಗತ್ತಲ್ಲ. ಐಗಿರಿ ನಂದಿನಿದು ಆ ಶ್ಲೋಕಗಳು ಹೇಳಕ್ಕೆ ಖುಷಿ, ಅದು ಹೇಳಿದ್ರೆ ಸಾಕು ನಿಮ್ಮ ನಾಲಿಗೆ ಶುದ್ಧ ಆಗುತ್ತೆ. ಆ ಥರ ಪ್ರತಿಯೊಂದೂ ನಿಮ್ಮ ನಾಲಿಗೆಯನ್ನು ಶುದ್ಧಪಡಿಸಕ್ಕಾಗಿಯೇ ಇದೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಸುಳ್ಳಾಡುವವ ನಾಲಿಗೆ ಉತ್ಪ್ರೇಕ್ಷೆಗೆ ಹೋಗದಿರು, ಸುಮ್ಮನೆ ಹೊಗಳದಿರು ತೆಗಳದಿರು, ನಿನ್ನ ಕೈ ಚಳಕಕ್ಕೆ ಸಿಲುಕದಿರು, ಅವಸರಿಸಬೇಡ, ಹೆಸ್ಟಿ ಟಂಗ್ ಅಂತಾರೆ, ಅವಸರಿಸಬೇಡ, ಭೇದ ಭಾವದಲ್ಲಿ ಚರ್ಚಿಸುತ್ತಾ ಕೂಡದಿರು, ಜಂಬ ಬೇಡ, ಕೀಳಿರಿಮೆಯ ಬೇಡ, ಅನ್ಯರ ಮೇಲೆ ತಪ್ಪು ವರದಿಯ ಒಪ್ಪಿಸುವು ಬೇಡ, ಗೊಡ್ಡು ಹರಟೆ ಬೇಡ, ಕಾಲಹರಣ ಬೇಡ, ಅನ್ಯರ ಮಧ್ಯೆ ಪ್ರವೇಶಿಸಬೇಡ, ವಿಶ್ವಘಾತುಕನಾಗದಿರು, ಬೆದರಿಸದಿರು, ಜಬರಿಸದಿರು, ಒರಟಾಗಿ ವರ್ತಿಸದಿರು, ಸ್ವಮೋಹ ಬಿಡು, ಶಾಪ ಹರಕೆ ದೂರು ಹೇಳಲು ಬೇಡ, ಆರೋಪ ಹೊರಿಸದಿರು, ಧೈರ್ಯ ಗೆಡಿಸದಿರು, ಧೈರ್ಯ ಗೆಡದಿರು, ಸಂಶಯದಿ ನೋಡದಿರು, ಅಗೌರವದೆ ಆಡದಿರು, ಸ್ತುತಿಸು ಸದಾ ಸದಾಶಿವನ ಎಚ್ಚರದಿ ಎಂದು. ಇಷ್ಟು ನಾಲಿಗೆ ಗುಣಗಳು ಕೂಡ ನಮ್ಮಲ್ಲಿ ಇದೆ. ನಾವು ನೋಡ್ಕೋಬೇಕು ಯಾವ ರೀತಿ ನಾವು ಅದನ್ನು ಹೊರಗಡೆ ಬರೋದಕ್ಕೆ ಸಾಧ್ಯ. ಆದ್ದರಿಂದ ಯಾವ ರೀತಿ ನಾವು ಹೊರಗಡೆಯನ್ನು ತಗೊಳಕ್ಕೆ ಸಾಧ್ಯ. ಈಗ ಆ ಒಂದಕ್ಷರ